ನಮಸ್ತೆ ಸರ್, ನನ್ನ ಹೆಸರು ಶಿವಸಾಗರ್ ಅಂತೇಳಿ. ನಾನು ಸರ್ ಎಮ್ ಪಿ ಯು ಕಾಲೇಜ್ ದಾವಣಗೆರೆಯಲ್ಲಿ ಓದ್ತಾ ಇದ್ದೀನಿ. ನನ್ನ ಪ್ರಶ್ನೆ ಬಂದುಬಿಟ್ಟು ಸರ್, ನನಗೆ ಇನ್ನೂ ಓದಬೇಕು ಅಂತ ಇದೆ, ಬಟ್ ಆದರೆ ನಿದ್ದೆ ಕಂಟ್ರೋಲ್ ಆಗ್ತಿಲ್ಲ. ಓದುವಾಗ ಪದೇ ಪದೇ ನಿದ್ದೆ ಬರೋದು, ಓದಿದ್ದು ನೆನಪಾರ್ದಂಗೆ ಆಗೋದಾಗ್ತಾಯಿದೆ. ಅದಕ್ಕೆ ನೀವು ಏನಾದರೂ ಪರಿಹಾರ ಹೇಳ್ಬೋದಾ ಸರ್? ನಿದ್ರೆ ಬರುತ್ತೆ. ನಿದ್ರೆ ಶಿವಸಾಗರ್, ನೀ ಹೇಳೋದು ಕರೆಕ್ಟಪ್ಪ. ನಿದ್ರೆ ಅಂದರೆ ಏನು ಅಂತ ಮುಖ್ಯ ತಿಳ್ಕೊಬೇಕು. ದೇಹಕ್ಕೆ ಆಯಾಸವಾದಾಗ ನಿನಗೆ ಗೊತ್ತಿಲ್ಲದ ಹಾಗೆ ಕಣ್ಣು ಮುಚ್ಚುತ್ತೆ, ತೂಕಡಿಕೆ ಬರುತ್ತೆ ಅಂತೀವಿ. ದಯವಿಟ್ಟು ತಿಳ್ಕೊಬೇಕಾದ್ದು ಎರಡು, ಆಕಳಿಕೆ ಮತ್ತು ನಿದ್ರೆ. ಇವು ಸೈಂಟಿಫಿಕ್ ಪ್ರೊಸೆಸ್. ಇದು ಆಕಳಿಕೆ ಬರೋದು ಯಾವಾಗ ಗೊತ್ತಾ? ಮೆದುಳಿಗೆ ಸುಸ್ತಾದಾಗ ಆಕ್ಸಿಜನ್ ಬೇಕದಕ್ಕೆ. ದೀರ್ಘ ಆಕಳಿಸೋದು ಜಾಸ್ತಿ ಆಕ್ಸಿಜನ್ ತೊಗೊಳ್ಳೋದು ಒಳಗಡೆ. ಬ್ರೈನ್ ಸುಸ್ತಾದಾಗ ಮಾತ್ರ ಆಕಳಿಕೆ ಬರುತ್ತೆ. ಅದಕ್ಕೆ ನಿನಗೆ ಓದುವಾಗ ಆಕಳಿಕೆ ಬಂದರೆ, ಮತ್ತು ತೂಕಡಿಕೆ ಯಾವಾಗ ಬರುತ್ತೆ ಗೊತ್ತಾ? ತುಂಬ ಬ್ರೈನಿಗೆ ಸುಸ್ತಾದಾಗ ಬರುತ್ತೆ. ನಿನಗೆ ಆಕಳಿಕೆ ನಿದ್ದೆ ಬರುತ್ತೆ ಅಂದರೆ ಬ್ರೈನಿಗೆ ಸುಸ್ತಾಗಿ, ದೇಹಕ್ಕಾಗಿರೋಲ್ಲ ಕೆಲವೊಂದು ಸಲ, ಮೆದುಳಿಗೆ ತುಂಬ ಸುಸ್ತಾಗಿರುತ್ತೆ. ಅದಕ್ಕೇನು ಮಾಡಬೇಕು? ನಾನು ಮೊದಲೇ ಹೇಳಿದ ಹಾಗೆ, ಫಸ್ಟ್ ಡೂ ನಾಟ್ ಮಿಸ್ ಯುವರ್ ಎಕ್ಸಸೈಸಸ್. ಭಾಳ ಮುಖ್ಯ ಇದು. ಮುಖ ಚೆನ್ನಾಗಿ ತೊಳ್ಕೊಂಡು ಸ್ಪಾಟ್ ಜಾಗಿಂಗ್ ಮಾಡಬೇಕು. ನಿಂತಲ್ಲೇ ಸ್ಪಾಟ್ ಜಾಗಿಂಗ್ ಮಾಡು. ಹೊರಗಡೆ ಹೋಗಿ ಓಡಿ ಬರೋಕ್ಕಿದ್ರು ಅಂತೂ ಇನ್ನೂ ಚೆಂದಾನೇ ಅದು. 10 ನಿಮಿಷ ಹೊರಗಡೆ ಬಯಲಲ್ಲಿ ಓಡಿ ಬರೋದಿದ್ರೆ ಇನ್ನೂ ಚೆಂದ, ನ್ಯಾಚುರಲ್ ಅಟ್ಮಾಸ್ಫಿಯರ್ ಇರ್ತದೆ. ಯಾವಾಗ ನೀನು ಓಡೋಕ್ಕೆ ಶುರು ಮಾಡ್ತೀವಿ, ಯಾಕೆ ಓಡಬೇಕು ಅಂತ ಹೇಳ್ತೀನಿ ಅಂದರೆ, ಉಸಿರು ಜೇಗ್ ತಗೋತೀವಲ್ಲ, ಯು ಪಂಪ್ ಸೋ ಮಚ್ ಆಫ್ ಆಕ್ಸಿಜನ್ ಇನ್ ಟು ದ ಬ್ರೈನ್. ಈ ಬ್ರೈನ್ ಸೆಲ್ಸ್ ಇದಾವಲ್ಲ, ದೇ ನೀಡ್ ಆಕ್ಸಿಜನ್ ವೆರಿ ಬ್ಯಾಡ್ಲಿ. ನನ್ನ ದೇಹದ ಯಾವುದೇ ಭಾಗಕ್ಕಿಂತ ಬ್ರೈನಿಗೆ ಆಕ್ಸಿಜನ್ ಜಾಸ್ತಿ ಬೇಕು. ಅಲ್ಲಿ ಜಾಸ್ತಿ ಕೆಲಸ ಇರೋದು ಇಲ್ಲೇ. ಅದಕ್ಕೆ ನೀವು ಒಂದು 5 ನಿಮಿಷ ಓಡಿ ಬಂದರೆ, ಎಕ್ಸಸೈಸ್ ಮಾಡಿದೆ, ಆಕ್ಸಿಜನ್ ಪಂಪ್ ಆಗುತ್ತೆ, ಬ್ರೈನ್ ಫ್ರೆಶ್ ಆಗುತ್ತೆ. ಆಗ ನೋಡಿ ನೀನು ಓದಿದ್ದೆಲ್ಲ ನೆನಪಿಡ್ಕೊಳ್ಳುತ್ತೆ, ನಿದ್ದೆ ಬರೋಲ್ಲ. ನಿದ್ದೆ ಬರೋದು ಅಂದರೆ ಸಿಂಪಲ್ಲಾಗಿ ಬ್ರೈನಿಗೆ ಸುಸ್ತಾಗಿದೆ ಅಂತ. ಕೆಲವು ಹೀಗೆ ಕೂತ್ಕೊಂಡು ಓದ್ತಾರೆ, ನೋಡ್ಬೇಕು ಅದನ್ನು ಎಷ್ಟು ಚಂದ ಮಾಡ್ತಾರೆ ರಂಗನಾಥ್ ಅವರೇ. ನನಗೆ ಭಾಳ ಆಸೆ, ಮಕ್ಕಳ ಬಗ್ಗೆ ಭಾಳ ಪ್ರೀತಿ. ಬೆಳಗ್ಗೆ ಅಲಾರಾಮ್ ಇಟ್ಕೊಂಡ್ಬಿಡ್ತಾರೆ, 5 ಗಂಟೆಗೆ ಹೇಳಬೇಕು ಅಂತ. ಅಲಾರಾಮ್ ತನ್ನ ಪಾಡಿಗೆ ಮಾಡುತ್ತೆ ಅದು. ಬೆಳಗ್ಗೆ ನಿದ್ದೆ ಚೆಂದ ಅಲ್ವಾ? ಪಟ್ಟಂದು ಬಡ್ದು ಇನ್ನೊಂದು 10 ನಿಮಿಷ ಮಲ್ಕೋತೀನಿ ಅಂತ ಮಲ್ಕೊಳ್ಳೋದು. ಮತ್ತು ಅಮ್ಮ ಬಂದು ಎಬ್ಬಿಸ್ತಾರೆ 6 ಗಂಟೆಗೆ. ಎದ್ದು ಕೂಡೋದು, ಹಾಸಿಗೆ ಮೇಲೆ ಕೂಡೋದು, ಬೆನ್ನು ವಯಸ್ಸತ್ತೆಲ್ಲ ಗೋಡೆಗೆ ಆಣಿಸಿ ಕೂತ್ಕೊಳ್ಳೋದು. ಆಮೇಲೆ ಸ್ವಲ್ಪ ಚಳಿ ಆಗ್ತದೆ, ಚಾದರ್ ಸ್ವಲ್ಪ ಕಾಲ ಮೇಲೆ ಹೇಳ್ಕೊಳ್ಳೋದು. ಒಂದು 10 ನಿಮಿಷಕ್ಕೆ ಪುಸ್ತಕ ಓದ್ತಿರ್ತೀವಿ, ಮಲ್ಕೊಂಡಿರ್ತಾರೆ. ಅದು ಓದೋ ಸ್ಟೈಲ್ ಅಲ್ಲ ಅದು. ಸ್ವಚ್ಛ ಮುಖ ತೊಳ್ಕೊಂಡು ಒಂದು ಕಡೆ ಕೂತ್ಕೋಬೇಕು. ಟೇಬಲ್ ಚೇರ್ ಇದ್ದರೆ ಸರಿ, ಇದ್ರ ಏನಾದರೂ ಇರಲಿ, ಟೇಬಲ್ ಚೇರೇ ಬೇಕು ಅಂತಿಲ್ಲ. ನೆಲದ ಮೇಲೆ ಎಲ್ಲೋ ಕಡೆ ಶಾಂತ ಜಾಗ ಇರೋ ಹಾಗೆ, ಮನಸ್ಸು ಡಿಸ್ಟ್ರಾಕ್ಷನ್ ಆಗದ ಹಾಗೆ. ಕೆಲವು ಅಡುಗೆ ಮನೇಲಿ ಕೂತು ಓದ್ತಾರೆ. ಇನ್ನೊಂದು ಮಾತು ಹೇಳ್ಬಿಡ್ಬೇಕು ಇಲ್ಲಿ, ಕೆಲವರು ಟಿ ವಿ ನೋಡ್ತಾ ಓದ್ತಾರೆ, ಕೆಲವು ಮ್ಯೂಸಿಕ್ ಕೇಳ್ತಾ ಓದ್ತಾರೆ. ಮ್ಯೂಸಿಕ್ ಕೇಳಿದರೆ ನನಗೆ ಚೆನ್ನಾಗಿ ಬರ್ತದೆ ಅಂತ. ಅದು ತಪ್ಪು ತಪ್ಪು ತಪ್ಪು. ಹೌದಾ? ಖಾತ್ರಿ ತಪ್ಪದು. ಯಾಕಂದರೆ ನೀವು ಬ್ರೈನ್ ಹೆಂಗಿದೆ ಅಂದರೆ, ಒಂದು ಕೆಲಸ ಮಾಡ್ತಿದ್ರೆ ತುಂಬ ಚುರುಕಾಗಿ ಮಾಡುತ್ತೆ, 2 ಕೆಲಸ ಮಾಡಿದ್ರೆ ಹಂಚಿ ಹೋಗುತ್ತೆ, ಅದರ ವಿಭಾಗ ಆಗುತ್ತೆ. ಒಂದು ತಮಾಷೆ ಪ್ರಸಂಗ ಹೇಳ್ತೀನಿ, ಮನೆ ಪ್ರಾಕ್ಟೀಸ್ ಮಾಡಿ, ನೀವು ಮನೆ ಮಾಡಿ ನೋಡಿ. ಒಂದು ಪೇಪರ್ ಇಟ್ಕೋ, 1 2 3 4 5 6 ಎಲ್ಲರಿಗೂ ಬರುತ್ತೆ ಬರೆಯೋದಕ್ಕೆ. ವಾಚ್ ಸ್ಟಾಪ್ ಕ್ಲಾಕ್ ಇಟ್ಕೋಬೇಕು. ವಾಚ್ ಇಟ್ಕೊಂಡು ಸ್ಟಾರ್ಟ್ ಅಂದು 1 2 3 4 5 6 7 8 9 10 10 ವರ್ದಿಲ್ಸ್ಬಿಡು. ಎಷ್ಟು ಸೆಕೆಂಡ್ ನೋಡಿದೆ ಬರೀ, ಅದು ಮುಂದೆ 5 ಸೆಕೆಂಡ್ ತೊಗೊಂಡೆ ಬರೀ. ಅದ್ರ ಕೆಳಗೆ ABCDEFGHIJK ಬರೀ, ಜೆ ತನಕ ಬರೀ. 10 ಆಲ್ಫಾಬೆಟ್ಸ್ ಟಕ ಬರೀ. ಎಷ್ಟು ಸೆಕೆಂಡ್ ತೊಗೊಂಡು ಅದು ಮುಂದೆ ಬರೀ. 7 ಸೆಕೆಂಡು ಅಂತ ಇಟ್ಕೊ. 5 ಸೆಕೆಂಡು ನಂಬರ್ ಬರೆಯೋದಕ್ಕೆ, 7 ಸೆಕೆಂಡು ಅಕ್ಷರ ಬರೆಯೋದಕ್ಕೆ ಅಲ್ವಾ? ಪೇಜ್ ತಿರುಗಿಸ್ಬೇಕೀಗ, ಆ ಪೇಜಲ್ಲಿ ಬರೆಯೋಂಗಿಲ್ಲ. ತಿರುಗಿಸಿ ಏನು ಬರೀಬೇಕು ಗೊತ್ತಾ? 1A ಪಕ್ಕದಲ್ಲಿ ಒಂದ್ರ ಕೆಳಗೆ ಒಂದಲ್ಲ, 1A 2B 3C 4D 5E ಬರ್ಕೋತ ಹೋಗು. 10J ತನಕ ಬರೀ. ಎಷ್ಟು ಸೆಕೆಂಡ್ ತೊಗೋತೀವಿ ನೋಡು. ಎರಡೂ ಸೇರಿದ 12 ಸೆಕೆಂಡ್ ಆಗಬೇಕಾಗಿತ್ತಲ್ಲ, 20 ಸೆಕೆಂಡ್ ಒಳಗೆ ಆಗೋದೇ ಇಲ್ಲ ಅದು. ಯಾಕೆ? 2 ಸಹ 12 ಆಗಬೇಕಾಯ್ತಲ್ಲ. ಹಾಂ, ಶಿಫ್ಟ್ ಆಗುತ್ತಲ್ಲ. ದ ಬ್ರೈನ್ ಹ್ಯಾಸ್ ಟು ಚೇಂಜ್ ದ ಟ್ರ್ಯಾಕ್ ಬಿಟ್ವೀನ್ ಆಲ್ಫಾಬೆಟ್ಸ್ ಆ್ಯಂಡ್ ನಂಬರ್ಸ್. ಈ ಸ್ವಿಚಿಂಗಲ್ಲಿ ಟೈಮ್ ಲಾಸ್ ಆಗುತ್ತೆ. ಆದ್ದರಿಂದ ನಾನು ಹೇಳ್ಕೊತೀವಿ, ಯಾಕೆ ಮಲ್ಟಿ ಟಾಸ್ಕಿಂಗ್ ಇದ್ದೀನಿ ನಾನು, ಒಂದೇ ಸಲ ಎಲ್ಲ ಕೆಲಸ ಮಾಡ್ತೀನಿ. ಟಿ ವಿ ನೋಡ್ತಾ ಓದ್ತೀನಿ. ಯಾವುದಾದ್ರೂ ಒಂದು ಮಾಡಪ್ಪ. ಟಿ ವಿನಾದರೂ ನೋಡು ಭಕ್ತಿಯಿಂದ, ಇಲ್ಲ ಓದಾದರೂ ಓದು. ಎರಡೂ ಮಾಡೋಕ್ಕೆ ಹೋಗಬೇಡಿ. ಅಥವಾ ಈ ಓದಿ ತಾವು ಹೇಳಿದ್ರಲ್ಲ 45 ನಿಮಿಷಕ್ಕೆ ಒಂದು ಗ್ಯಾಪ್ ಕೊಡಬೇಕು. ಆ ಸಂದರ್ಭದಲ್ಲಿ ಬೇಕಾದ್ರೆ ಕೇಳ್ಕೊ, ತೊಂದರೆ ಇಲ್ಲ. ಆದರೆ ಓದುವಾಗ ಮಾತ್ರ ಏಕತ್ರ ಇರಬೇಕು, ಏಕಾಗ್ರ ಇರಬೇಕು. ಅರ್ಜುನನ ಕತೆ ಎಲ್ಲರಿಗೂ ಗೊತ್ತಿದೆ. ಬಾಣ ಪ್ರಯೋಗ ಮಾಡಿದಾಗ ಎಲ್ಲರನ್ನೂ ಕರೆದ್ರು. ದ್ರೋಣಾಚಾರ್ಯರು ಗಿಡದ ಮೇಲೊಂದು ಪಕ್ಷಿ ಕಟ್ಟಿದ್ರು, ಯಾರಿಗೆ ಕಾಣುತ್ತೆ ಅಂತ. ಧರ್ಮರಾಜನ ಕರೆದ್ರು, ಕಾಣುತ್ತಾ ಪಕ್ಷಿ? ಕಾಣುತ್ತೆ ಅಂದ. ಮತ್ತೇನು ಕಾಣಿಸುತ್ತೆ? ಮರ ಕಾಣಿಸುತ್ತೆ. ಮತ್ತೇನು ಕಾಣಿಸುತ್ತೆ? ನೀವು ಕಾಣಿಸ್ತೀರಿ, ಎಲ್ಲರೂ ಕಾಣಿಸ್ತಾರೆ. ಬಾಣ ಬಿಲ್ಲಿಡು ಹೋಗಂದ್ರು ಅವರು. ಆಗಲ್ಲ ನಿನ್ನ ಕಡೆಯಿಂದ. ಎಲ್ಲರೂ ಹಾಗೆ ಹೇಳಿದರು, ಅದು ಕಾಣುತ್ತೆ, ಇದು ಕಾಣುತ್ತೆ ಅಂತ. ಅರ್ಜುನ ಹೇಳ್ದ, ಪಕ್ಷಿ ಕುತ್ತಿಗೆ ಬಿಟ್ಟು ನನಗೆ ಇನ್ನೇನೂ ಕಾಣಿಸಲ್ಲ ಅಂದವನು. ಅದಕ್ಕೆ ದೊಡ್ಡ ಧನುರ್ಧರ ಅದವನು. ಸಿಂಪಲ್ ಮೆಸೇಜು.
ಓದುವಾಗ ನಾಲ್ಕು ಕಡೆ ಮನಸ್ಸು ಇರೋದು ಬೇಡ, ಒಂದು ಕಡೆ ಇರಲಿ. ಮತ್ತು ಇನ್ನೊಂದು ಕೂತ್ಕೊಂಡು ಹಾಲಲ್ಲಿ ಕೂತ್ಕೊಳ್ಳೋದು, ಅವ್ರೇನು ಮಾಡ್ತಾರೆ ನೋಡೋದು, ಅಡುಗೆ ಮೇಲೆ ಅಮ್ಮ ಏನು ಮಾಡ್ತಾರೆ ನೋಡೋದು ಆಗೋಲ್ಲ. ಇದು ಎಷ್ಟು ಸ್ಟಡಿ ರಿಸರ್ಚ್ ಆಗಿದೆ ಸರ್. ಇದಕ್ಕೆ ಆಕ್ಸ್ಫರ್ಡಲ್ಲಿ ರಿಸರ್ಚ್ ಮಾಡಿದ್ದಾರೆ. ಈಗ ನಾನು ಪಾಠ ಮಾಡ್ತೀನಿ, ಕೈಯಲ್ಲಿ ಪುಸ್ತಕ ಹಿಡ್ಕೊಂಡು ಪಾಠ ಮಾಡ್ತಿದ್ದೀನಿ. ನಾನು 30 ಮಕ್ಕಳು ಕೂತಿದ್ದಾರೆ. ನಾನು ಅಂದ್ಕೊಂಡಿದ್ದೆಲ್ಲ ಅರ್ಥ ಆಗುತ್ತೆ ಅವರಿಗೆ ಅಂತ. ಮಕ್ಕಳನ್ನು ಗಮನಿಸ್ತಾರೆ. ಏನೇನು ಗಮನಿಸ್ತಾರೆ? ನನ್ನ ಬಟ್ಟೆ ಗಮನಿಸ್ತಾರೆ, ನಾನು ಪುಸ್ತಕ ಹಿಡ್ಕೊಡೋದು ನೋಡ್ತಾರೆ, ನನ್ನ ಧ್ವನಿ ಏರಿಳಿತ ಗಮನಿಸ್ತಾರೆ, ನನ್ನ ಕೈ ಮಾಡೋದು ಗಮನಿಸ್ತಾರೆ ಅಲ್ವಾ. ಇದ್ರ ಜೊತೆಗೆ ನಾನು ಹೇಳಿದ ಪದ್ಯನೂ ಕೇಳಿಸ್ಕೊತಾರೆ. ನಾನು ಕಲ್ತದ್ದಿದ್ದು ಭಾಳ ದೊಡ್ಡ ಕಲ್ತದ್ದು. ನಾನು ಪದ್ಯ ಕಲಿಸ್ತಾ ಇದ್ರು ಅವರು. ಅವ್ರೇನು ಮಾಡಿದ್ರು ಗೊತ್ತಾ, ತನ್ನ ರೂಮಲ್ಲೇ ಕೂತ್ಕೊಂಡು ರೆಕಾರ್ಡ್ ಮಾಡಿಕೊಂಡ್ರು ತನ್ನ ಧ್ವನಿಯಲ್ಲೇ. ಇದೇನಿದು ಅಂತ, ನೀನೇ ಓದ್ತೀಯಲ್ಲ ಕ್ಲಾಸಲ್ಲಿ, ರೆಕಾರ್ಡ್ ಯಾಕೆ ಮಾಡ್ಕೋತೀಯ, ನಿನಗೆ ಅರ್ಥ ಆಗಲ್ಲ ಅಂದರು. ನನಗೆ ಅಹಂಕಾರಕ್ಕೆ ಪೆಟ್ಟು ಬಿದ್ದಂಗೆ ಆಯಿತು. ಹೋದೆ ಕ್ಲಾಸ್ ನೋಡ್ಕೊಂಬರೋಣ ಅಂತ. ಅವನೇನು ಮಾಡಿದೆ ಗೊತ್ತಾ, ಟೇಪ್ ರೆಕಾರ್ಡರ್ ಹಾಕ್ಬಿಟ್ಟು ಲಿಸನ್ ಟು ದ ಟೇಪ್ ಅಂದ. ಎಲ್ಲ ಗ್ರ್ಯಾಜುಯೇಟ್ ಸ್ಟೂಡೆಂಟ್ಸು ಕೇಳಿದರು. ಶೆಲ್ ಐ ಪ್ಲೇ ಅಗೇನ್ ಅಂದ. ಇನ್ನೊಂದು ಸಲ ಕೇಳಿದ. ನನಗೆ ಅರ್ಥ ಆಗೋಯ್ತು. ನಾನು ಪದ್ಯ ಮಾಡಬೇಕಾದ್ರೆ ನನ್ನ ಕೈ, ಹಾವಭಾವ, ಬಟ್ಟೆ ಎಲ್ಲ ಗಮನಿಸ್ತಾರೆ. ಬರೀ ಟೇಪ್ ರೆಕಾರ್ಡರ್ ಕೇಳುವ ಕಣ್ಣು ಮುಚ್ಚಿ ಅದೊಂದೇ ಕೇಳ್ತಿರ್ತಾರೆ. ಫೋಕಸ್, ದಿಸ್ ಇಸ್ ದ ಫೋಕಸ್. ಹಾಗೆ ಮಾಡಿದ್ರೆ ಮರೆಯೋದೇ ಇಲ್ಲ. ಈಗ ನೀವೇ ನೋಡಿ, ಯಾವುದಾರು ಅತ್ಯಂತ ಪ್ರೀತಿ ಸಿನಿಮಾ ಹಾಡು ಬಂದರೆ, ರೇಡಿಯೋದಲ್ಲಿ ಬಂದರೆ, ಟಿ ವಿ ಬಂದರೆ ಕಣ್ಣು ಮುಚ್ಕೋತೀವಿ ನಾವು. ಕಣ್ಣು ಯಾಕೆ ಮುಚ್ಕೋತೀರಿ? ಕೇಳೋದು ಕಿವಿಯಿಂದ ಅಲ್ವಾ? ಅಂದರೆ ನಾನು ಕೇಳುವಂಥ ಪ್ರಕ್ರಿಯೆಗೆ ನಿಸರ್ಗ ಅಡ್ಡ ಬರಬಾರ್ದು ಅಂತ. ಹಾಗೆ ನಾನು ಮಕ್ಕಳಿಗೆ ಹೇಳೋದು ಅದೇನೆ. ಟಿ ವಿ ನೋಡ್ತಾ ಓದೋದು, ಮ್ಯೂಸಿಕ್ ಕೇಳ್ತಾ ಓದೋದು ಅಲ್ಲ. ಯಾವುದಾದ್ರೂ ಒಂದು ಮಾಡಿ. 40 ನಿಮಿಷ ಓದುವಾಗ ಓದಬೇಕು, ಗಟ್ಟಿಯಾಗಿ ಓದಬೇಕು. ಓದಿತ್ತ ಮನಸ್ಸಲ್ಲಿ ಕೂತ್ಕೊಂತ ಅಂತ. ಹೇಗೆ ಓದಬೇಕು ಅಂದರೆ, ನಾಳೆ ಪರೀಕ್ಷೆಗೆ ಬಂದು ನಾನು ಏನು ಬರೀತೀನಿ ಅಂದ್ಕೊಂಡು ಓದಬೇಕು. ಹಾಗೆ ಅದು ವಿಜುವಲೈಸ್ ಆಗಿಬಿಡುತ್ತೆ. ಆವಾಗ ಕಣ್ಣು ಚಿತ್ರ ಬರ್ತದೆ. ಹತ್ತಾರು ಯೋಚನೆ ಮಾಡಿ ಆಗಲ್ಲ. ಇದು ಹೇಳಿದೆ ಕೆಮಿಸ್ಟ್ರಿ ಅಷ್ಟಾವಧಾನಿ ಶತಾವಧಾನಿ ಅಲ್ಲ ನೀವು. ಅಲ್ಲ ಹೌದು. ಅಲ್ಲ, ಅಲ್ಲಿ ಕೂಡ ಒಂದೊಂದೇ ಮಾಡ್ತಿರ್ತದೆ ಬ್ರೈನ್ ಅಟ್ ಎ ಟೈಮ್, ಒಂದೊಂದೇ ಪ್ರೊಸೆಸ್ ಮಾಡ್ತಿರ್ತದೆ. ಇಲ್ಲಿ ಕೂಡ ಹಾಗೆ. ಒಂದು ತಮಾಷೆ ಹೇಳ್ಬೇಕು ನಾನು. ಹುಡುಗರು ಓದ್ತಾ ಇರ್ತಾರೆ, ಲಕ್ಷ ಆ ಕಡೆ ಈ ಕಡೆ ಹೋಗುತ್ತೆ. ಹೋದಾಗ ಓದಿದ್ದು ನೆನಪುಳಿಯಲ್ಲ. ಅದ್ರ ಬದಲು ನಾನು ಪರೀಕ್ಷೆ ಓದಿದ್ದೀನಿ, ಇದನ್ನು ವಿಜುವಲೈಸ್ ಮಾಡ್ಕೊಳ್ಳೋದು ಹೇಗೆ. ನಾನು ಇಂಪಾರ್ಟೆಂಟ್ ಪಾಯಿಂಟ್ ನಾನು ಹೇಳಿದೆ ಸಿಂಪಲ್. ಮೆಟಲರ್ಜಿ ಅಂತ ಒಂದು ಸಬ್ಜೆಕ್ಟ್ ಇದೆ ಅವರಿಗೆ. ಲೋಹದಿಂದ, ಅದರಿಂದ ಲೋಹ ತೆಗೆಯೋದು ಹೇಗೆ ಅಂತ. ಅದನ್ನೇನು ಮಾಡಬೇಕು, ಓದಿದ್ದೀರಿ ಎಲ್ಲನೂ. ಮೊದಲು ತೆಗಿತಾರೆ, ಬಂಡೆ ಇರ್ತದೆ, ಅದು ಕುಟ್ಟಿ ಪುಡಿ ಮಾಡ್ತಾರೆ, ಅದನ್ನು ಬಿಟ್ಟು ನೀರಲ್ಲಿ ಹಾಕ್ತಾರೆ, ಕಲಬಲ ಮಾಡ್ತಾರೆ, ತೇಲುವಂಥ ಹೊಲಸೆಲ್ಲ ಹೋಗ್ಬಿಡುತ್ತದೆ. ಗಟ್ಟಿ ಮೆಟ್ಲು ಗಟ್ಟಿ ತಾನೆ, ಲೋಹ ಗಟ್ಟಿ ತಾನೆ, ಕೆಳಗೆ ಕೂತ್ಕೊಳ್ಳುತ್ತೆ. ಅದನ್ನೇನು ಮಾಡ್ತಾರೆ, ಮ್ಯಾಗ್ನೆಟಿಕ್ ಮೇಲೆ ಒಯ್ತಾರೆ. ಇದೆಲ್ಲ ಕಲ್ತಿದ್ದೆ. ಅದನ್ನು ಸಿನಿಮಾ ಮಾಡೋಕ್ಕೊಳ್ಳಲ್ಲ ನಿಮಗೆ. ಸಿನಿಮಾ ಮಾಡೋಕ್ಕಾಗಲ್ವಾ? ದೊಡ್ಡ ಬಂಡೆ ಅಗಿತಾ ಇದ್ದಾರೆ, ಕಣ್ಣು ಚಿತ್ರ ಬರಬೇಕು, JCB ಹಾಕಿ ಅಗಿತಾ ಇದ್ದಾರೆ. ಅದು ಕಲ್ಲು ಪುಟ್ಟಿ ಪುಡಿ ಮಾಡ್ತಾರೆ, ನೀರಲ್ಲಿ ಹಾಕ್ತಾರೆ. ಈಗ ಮನೇಲಿ ಅಮ್ಮ ಅಡುಗೆ ಅನ್ನ ಮಾಡಬೇಕಾದ್ರೆ ಅಕ್ಕಿ ನೀರಲ್ಲಿ ಹಾಕಿ ಹೆಂಗೆ ಮಾಡ್ತಾಳೆ, ಹೀಗೆ ಬಗ್ಗಿಸ್ತಾಳೆ. ಮೇಲಿನ ಕಸ ಎಲ್ಲ ಹೋಗಲ್ವಾ? ಇದೇ ತಾನೇ ಎಲ್ಲ ಮೆಟಲರ್ಜಿಯಲ್ಲಿ ಮಾಡೋದು. ಹಾಗೆ ಪ್ರತಿಯೊಂದು ಓದಿದ್ದನ್ನು ಒಂದು ಸಿನಿಮಾ ಮಾಡ್ಕೋಬೇಕು ಮನಸ್ಸಲ್ಲಿ. ಅದು ಮರೆಯೋದಿಲ್ಲ. ಎಂಥ ಅದ್ಭುತ.